ಕೃಷ್ಣಪ್ಪ ಹಾಗೆ ಅವರ ಪುತ್ರ ಪ್ರಿಯಾ ಕೃಷ್ಣಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರ ಹೊರಹಾಕ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗೇರಾವ್ ಹಾಕೋಕೆ ಯತ್ನಿಸಿದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಕೆಪಿಸಿಸಿ ಕಚೇರಿ ಕಡೆ ಕೂಡ ನುಗ್ಗಿದ್ರು, ಈ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಅಡ್ಡ ಹಾಕಿದ್ದಾರೆ. ಅಜ್ಜನ ದರ್ಶನಕ್ಕೆ ಹೋಗಿದ್ರು ಮುಖ್ಯಮಂತ್ರಿಗಳು, ಅವರಿಗೆ ತಡೆ ಹಾಕಿಬಿಟ್ರು, ಅಡ್ಡ ನಿಂತುಬಿಟ್ರು. ಸಿಎಂ ಕಾನ್ವೆಯನ್ನ ವಾಪಸ್ ಕಳಿಸ್ಬಿಟ್ರು ಪೊಲೀಸರು. ಟೈರ್ಗೆ ಬೆಂಕಿ ಹಚ್ಚಿದ್ರು, ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಬೆಂಬಲಿಗರು. ವಿಜಯನಗರದ MLA ಒಬ್ಬರು, ಇನ್ನೊಬ್ಬರು ಗೋವಿಂದರಾಜನಗರ, ಪ್ರಿಯಾ ಕೃಷ್ಣ ಮತ್ತು ಅವರ ತಂದೆ ಕೃಷ್ಣಪ್ಪ ಬಹಳ ನಿಷ್ಠರಾಗಿದ್ದಾರೆ. ಪಕ್ಷಕ್ಕೆ ಅವಕಾಶ ಕೊಡಬೇಕು ಅಂತ ಅವರ ಅಭಿಮಾನಿಗಳು ಕಾಯ್ತಿದ್ರು, ಆದರೆ ಕೊನೆ ಕ್ಷಣದಲ್ಲಿ ಅವಕಾಶ ಮಿಸ್ ಆಯಿತು. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಗೇರ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಇದೊಂದು ನಿಗೂಢ ರಹಸ್ಯ ಅಂತ ಹೇಳ್ತೀವಿ ಸರ್. ಇದೇ 23ರಲ್ಲಿ ಡಿಕೆ ಶಿವಕುಮಾರ್ ಅವರು ಮುಳ್ಳು ಪಡೆದ ಕೆನಸು ಬಂದಿರು. ಪ್ರಿಯಾ ಕೃಷ್ಣ ಅವರು ಪಕ್ಕದಲ್ಲಿ ನಿಲ್ಸ್ಕೊಂಡು ಏನಾದ್ರು ಗೊತ್ತಾ ಸರ್? ಇದೇ ಅವ್ರು ಗ್ಯಾಪ್ನ ಇರಲ್ಲ, ಮೋಸ್ಟ್ಲಿ ಅಧಿಕಾರ ಬಂದಿದೆಯಲ್ಲ ಗ್ಯಾಪ್ನ ಇರಲ್ಲ. ನನಗೆ ಪೆನ್ನು ಪೇಪರ್ ಕೊಡ್ರಪ್ಪ, ನಿಮ್ಮ ಪ್ರಿಯಾ ಕೃಷ್ಣ ಅಂತ ಹೇಳಿಲ್ಲ ಅವತ್ತು. ಪ್ರಿಯನಿಗೆ ನಾನು ಅಧಿಕಾರದ ನನ್ನ ಜೊತೆಲಿ ಮಡಿಕೋತೀನಿ ಅಂದ್ರು. ಇದೇನ್ರಿ ಮಡಿಕೊಳ್ಳೋದು ನೀವು ಜೊತೆಲಿ? ರೇ ಸ್ವಾಮಿ, ಇಂಥ ಇದು ಮುತ್ತುರಿ, ಇದು ಮುತ್ತು ಒಬ್ರಿಗೊಂದು ಮಾತು ಬೈದಿಲ್ಲ, ಒಬ್ರಿಗೊಂದು ಮನಸ್ಸು ನೋಯಿಸಿಲ್ಲ, ಆಯ್ತಾ? ನೀವು ಎಷ್ಟೊತ್ತಲ್ಲಿ ಅವ್ರು ಫೋನ್ ಮಾಡಿ ಏನೋ ಕಷ್ಟ ಇರಲಿ ವಾಪಸ್ ಫೋನ್ ಮಾಡ್ತಾರೆ. ಅಂಥ ವ್ಯಕ್ತಿ ರೀ ಇವರು. ಅಂಥ ವ್ಯಕ್ತಿ ನೀವು ಸರಿಯಾಗಿ ಇಡ್ಸ್ಕೊಂತಿಲ್ವಲ್ಲ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ ಇವತ್ತು ನಿಮ್ಮ ಬಕೆಟ್ ಹಿಡಿಯೋರು ಕರೆದಿ ಪಕ್ಕದಲ್ಲಿ ಸೀಟ್ ನೀವು ಮಿನಿಸ್ಟರ್ ಪೋಸ್ಟ್ ಕೊಡ್ತೀರಾ. ಇಂಥ ಪಕ್ಷ ನಿಷ್ಠೆ ಇರೋರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ ಬೇಕು ರಾಜಕೀಯ? ನಿಮ್ಮ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ ನೀವು. ನಿಮ್ಮ ತಮ್ಮನಿಗೆ ಅಂಥವ್ರು ಬೆಂಗಳೂರಲ್ಲಿ ಇಬ್ಬಿಬ್ರು ಗೆಲ್ತಾರೆ, ಅಪ್ಪ ಮಗ ಇಬ್ರು ಗೆಲ್ತಾರೆ. ನೀನು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ 6 ವರ್ಷದಿಂದ ಹೇಳ್ಕೊಂಬತ್ತಿದ್ಯಾ. ನಿನ್ನ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ. ನೀನು ಇವತ್ತು ನೀನು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡು ನೀನು ಆಪೋಸಿಟ್ ಅವ್ರನ್ನ ಡಮ್ಮಿಯರ್ನ ಹಾಕ್ಸ್ಕೊಂಡು ಗೆಲ್ತಾ ಇದೆಯಾ ನೀನು. ಇವ್ರು ಹಂಗೆ ಮಾಡಿಲ್ಲ. ಇವ್ರು ಫಸ್ಟ್ ಟೈಮ್ ಬಂದಾಗಿ ಅಂತ ಸೋಮಣ್ಣ, ಯಾರು ಸೋಮಣ್ಣ ಅಂದ್ರೆ ಎದುರ್ಕೊಳ್ಳೋರೆಲ್ಲ, ಅಂತ ಸೋಮಣ್ಣನ ಸೋಲಿಸಿ ಮನೆ ಕಳಿಸಿದ್ದು ಪುಣ್ಯಾತ್ಮರಿ ಅವರು. ಅಂತ ಯುವಕನ ನೀನು ಇವತ್ತು ಕೆಳಗಡೆ ಆಗ್ತಿಲ್ಲ ನೀನು. ನಾನು JDS ಪಕ್ಷ, ದೇವೇಗೌಡರು, ಕುಮಾರಸ್ವಾಮಿ, JDS ಪಕ್ಷ ಬರೀ ಸಾಹೇಬರು ಕೋಲಾರ ಭಾಗದವ್ರೆ, KH ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರದವರು. ಒಂದು ಗೊತ್ತಿರಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹತ್ರ KH ಮುನಿಯಪ್ಪ ಸಾಹೇಬ್ರವ್ರ ಊರು. ಅವ್ರು ಕೋಲಾರನ ಪ್ರತಿನಿಧಿಸಿದ್ರು. ಅವರು ಶಿಡ್ಲಘಟ್ಟದಲ್ಲಿ ಲಾಯರ್ ಆಗಿ ವರ್ಕ್ ಮಾಡಿದ್ರು. ಈಗ ಆ ಕೋಟದಲ್ಲಿ KH ಮುನಿಯಪ್ಪ ಸಾಹೇಬ್ರು ಕೊಟ್ಟಿದ್ದಾರಲ್ಲ, ಕೊಟ್ಟಿಲ್ಲ ಅಂತ ಯಾಕೆ ಅನ್ಕೋಬೇಕು? ಓಕೆ, ಅವರು ಬೆಂಗಳೂರು ಗ್ರಾಮಾಂತರ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇವಾಗ ಅಲ್ಲವ್ರು ಕೊಟ್ಟಿದ್ದಾರಲ್ಲ. ಈಗ ನನ್ನ ಜಿಲ್ಲೆಗೆ MC ಸುಧಾಕರ್ ಸಾಹೇಬ್ರಿಗೆ 3 ವರ್ಷ ಅವಕಾಶ ಕೊಟ್ಟಿದ್ದಾರಲ್ಲ, ಉನ್ನತ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ. ಈ ಸಲ ಅಕಾಮಿಡೇಟ್ ಮಾಡೋಕ್ಕಾಗಿಲ್ಲ, ಬಿಡಿ 28ಗೆ ಅಕಾಮಿಡೇಟ್ ಆಗ್ತಾರೆ. ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರು 28ಗೆ ಮಿನಿಸ್ಟರ್ ಆಗ್ತಾರೆ. ಆಗಲಿ, ನಾವು ನಂಬರ್ ಬಂದೇ ಬರ್ತೀವಿ. 24 ಕ್ಷೇತ್ರಗಳು ನಾನು ಪ್ರತಿ ಜನ ಕಾಂಗ್ರೆಸ್ ಕಾರ್ಯಕರ್ತರಿರಲಿ, ಬೇರೆ ಪಕ್ಷದವರಿರಲಿ, 10 ಪೈಸಾ ಅವ್ರದ್ದು ಯಾವುದೇ ಥರದ ಭ್ರಷ್ಟಾಚಾರ ಇಲ್ಲ. ಅಂಥ ನಿಷ್ಕಳಂಕವಾದ ರಾಜಕಾರಣಿಗಳಿಗೆ ನೀವು ಮನ್ನಣೆ ಕೊಡಲಿಲ್ಲ ಅಂದರೆ ನಿಮ್ಮ ಪಕ್ಷ ಉಳಿತದ? ನೀನು ಉಳಿತೀಯಾ? ಪಕ್ಷ ಹಾಳಾಗಿ ಹೋಗ್ತದೆ ಮುಂದಿನ ದಿನದಲ್ಲಿ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ವಿಲ್ ವೇಟ್ ಸರ್. ಪದೇ ಒಂದು ರೀತಿ ಗೊಂದಲ ಆಗಿತ್ತು. ಮೊದಲೇ ಪಟ್ಟಿ ಬಂತು, ಒಂದು SS ಮಲ್ಲಿಕಾರ್ಜುನ ಹೆಸರನ್ನ ಸೇರಿಸಲಾಯಿತು, ಮಂಕಾಳು ವೈದ್ಯ ಅವರ ಹೆಸರನ್ನು ಬಿಡೋದು, ಇದೆಲ್ಲ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇಲ್ವ? ಇಲ್ಲ, ಅದು ಟೈಪೋಗ್ರಫಿಕಲ್ ಎರರ್. ಮಂಕಾಳು ವೈದ್ಯ ಸಾಹೇಬ್ರದ್ದು ಡಿಸ್ಕಷನಲ್ಲಿ ಇರಲಿಲ್ವಂತೆ. ಅದನ್ನು ಟೈಪೋಗ್ರಫಿಕಲ್ ಎರರ್ ಆಗಿತ್ತು. ACC ಅವ್ರು ಕ್ಲಾರಿಫೈ ಕೊಟ್ಟು ಮಲ್ಲಿಕಾರ್ಜುನ್ ಸಾಹೇಬ್ರದ್ದು ಹಾಕಿದ್ದಾರೆ. ಅದು ಟೈಪೋಗ್ರಫಿಕಲ್ ಎರರ್, ಚೇಂಜ್ ಮಾಡಿದ್ದಲ್ಲ. ತಾವೇನಾದ್ರು CM ಭೇಟಿಯಾದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಸರ್? ಏನಿಲ್ಲ, ನಾನು CM ಸಾಹೇಬ್ರಿಗೆ ಇಷ್ಟ ಹೇಳಿದ್ದು, ಸರ್ ನಾನು ಪಕ್ಷಕ್ಕೆ ನಿಮ್ಮೆಲ್ರಿಗೂ ನಿಷ್ಠೆಯಿಂದ ಇರ್ತೀನಿ. ನಂದು ಯಾವುದು ಮಾಧ್ಯಮದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದವ್ರು ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಬರ್ತಿದೆ. ನಾನು ಆ ಮೀಟಿಂಗಲ್ಲಿ ಭಾಗವಹಿಸಿಲ್ಲ. ನಾನು ಪಕ್ಷನಿಷ್ಠೆ, ನನಗೆ ಯಾವುದೇ ಡಿಮ್ಯಾಂಡ್ಸ್ ಇಲ್ಲ, ರಿಸರ್ವೇಷನ್ಸ್ ಇಲ್ಲ, ಇದು ಬೇಕೇ ಬೇಕು ಅಂತ ಹಠ ಇಲ್ಲ. ನೀವೇನು ಕೆಲಸ ಕೊಟ್ಟರೆ ಅದು ಮಾಡ್ಕೊಂಡು ಹೋಗ್ತೀನಿ. KPCCಯಲ್ಲಿ ಕಸ ಗುಡಿಸು ಅಂದ್ರೆ ಹೋಗಿ ಗುಡ್ಸಕ್ಕೆ ರೆಡಿ. ನಾನು ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೀನಿ. ಐಡಿಯಾಲಜಿಗೋಸ್ಕರ ನಿಲ್ತೀನಿ. ಮೈ ಐಡಿಯಾಲಜಿ ಇಸ್ ಬಿಗ್ಗರ್ ದೆನ್ ಪವರ್. ಕ್ಯಾಬಿನೆಟ್ ರ್ಯಾಂಕ್ಗಿಂತ ನಾನು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ನೋಡಿ, ಆ ಐಡಿಯಾಲಜಿ ದೊಡ್ಡದು. ಒಂದು ಕಡೆ TB ಜಯಚಂದ್ರ ಆಗ್ಬೋದು, ದಿನೇಶ್ ಗುಂಡೂರು ಆಗ್ಬೋದು ಸೇರಿದಂಥ ಹಲವು ಹಿರಿಯ ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ, 6-7 ಬಾರಿ ಗೆದ್ದಿದ್ರು ಕೂಡ ನಮಗೆ ಮನ್ನಣೆ ಸಿಕ್ಕಿಲ್ಲ, ಯಾಕೆ ನಾವು ಪಕ್ಷದಲ್ಲಿ ಇರಬೇಕು ಅನ್ನೋದು ಕೂಡ ಹೇಳ್ತಾ ಇರೋಂಥದ್ದು. ಹಂಗೇನಿಲ್ಲ ಸರ್, ಎಲ್ಲ ಸಮಾಧಾನ ಆಗ್ತಾರೆ. ಗೊತ್ತಿರೋ ಪ್ರಕಾರ ಸಾಹೇಬ್ರು ಕರೆದು ಮಾತಾಡ್ತಾರೆ ಇವತ್ತು ನಾಳೆ, ಎಲ್ಲ ಸರಿ ಹೋಗುತ್ತೆ ಸರ್. ಈಗ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಬೇರೆ ಆಗಿದ್ದಾರಲ್ಲ ನಮ್ಮ ಸಾಹೇಬರು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರ ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯ್ ನಾಗ್ತಿತ್ತು, LN ಸ್ವಾಮಿ, TV5 ಬೆಂಗಳೂರು.
ಪ್ರಿಯಾ ಕೃಷ್ಣ ಹಾಗೆ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು, ಅಭಿಮಾನಿಗಳು, ಕಾರ್ಯಕರ್ತರು ಹೋರಾಟ ಮಾಡ್ತಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹೋರಾಟ ಇದು. ನಾವು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಸಮಾಧಾನಿತ ಶಾಸಕರ ಬೆಂಬಲಿಗರು ನೋಡ್ತಾ ಇದ್ರೆ ಇದು ದೊಡ್ಡ ಮಟ್ಟಕ್ಕೆ ಹೋಗಿದೆ. ಇದು CM ಅವರ ಕಾರನ್ನು ಕೂಡ ತಡೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನೋಡಿ, MLC ಆಗಿದ್ದರು ಕೃಷ್ಣಪ್ಪನವರು ಆರಂಭದಲ್ಲಿ 2000 ಇಸ್ವಿಯಿಂದ 2006ವರೆಗೆ. ಅದಾದಮೇಲೆ 2004ರಲ್ಲಿ ಬೆಂಗಳೂರು ದಕ್ಷಿಣ ಸಂಸತ್ ಕ್ಷೇತ್ರಕ್ಕೆ ಆಯ್ಕೆ ಆಗ್ತಾರೆ ಅವರು. ಅದಾದ ಮೇಲೆ 2008ರಲ್ಲಿ ವಿಜಯನಗರ ಕ್ಷೇತ್ರದಿಂದ MLA ಆಗ್ತಾರೆ. ಅದಾದಮೇಲೆ 2016ರಲ್ಲಿ ಅವರು ಸಚಿವರಾಗಿದ್ದರು, ವಸತಿ ಸಚಿವರಾಗಿದ್ದರು. ಭಾಳ ಅನುಭವಿ ರಾಜಕಾರಣಿ ಮತ್ತು ಕ್ಲೀನ್ ಇಮೇಜನ್ನು ಹೊಂದಿರುವಂಥ ನಾಯಕರು, ನಿಷ್ಕಲಂಕ ರಾಜಕಾರಣಿ ಅವರು ಕೃಷ್ಣಪ್ಪನವರು. ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಅವರ ಕಾರ್ಯಕರ್ತರು ಕೆಲವೊಬ್ಬರು ಅಳ್ತಾ ಇದ್ದಾರೆ, ನೋವು ಹೊರಹಾಕ್ತಾ ಇದ್ದಾರೆ. ಮತ್ತು ಪ್ರಿಯಾ ಕೃಷ್ಣ ನೋಡಿ, 25ನೇ ವಯಸ್ಸಿಗೆ MLA ಆದಂಥವ್ರು, ಸಣ್ಣ ವಯಸ್ಸಿಗೆ MLA ಆದಂಥ ಒಬ್ಬ ನಾಯಕ ಯಾರಿದ್ರದ್ದು 20 ಸಣ್ಣ ವಯಸ್ಸಲ್ಲಿ, ಅದು ಪ್ರಿಯಾ ಕೃಷ್ಣ ಅವರು. 3 ಬಾರಿ ಅವರು ಕೂಡ ಆಯ್ಕೆಯಾಗಿದ್ದಾರೆ ಗೋವಿಂದರಾಜನಗರದಿಂದ. ಅವ್ರಿಗಾದರೂ ಅವಕಾಶ ಕೊಡಬಾರ್ದಾ ಅಂಥೇಳಿ ಅವರ ಅಭಿಮಾನಿಗಳು, ನೋಡಿ ಮಹಿಳಾ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಬೇಕೇ ಬೇಕು, ನಮಗೆ ಸಚಿವ ಸ್ಥಾನ ನಮ್ಮ ನಾಯಕರು ಕೊಡಲೇಬೇಕು ಅಂತೇಳಿ. ದಿನೇಶ್ ಗುಂಡೂರಾವ್ ಅವರ ಅಭಿಮಾನಿಗಳು ಕೂಡ ಬಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೋಡ್ತಾ ಇದ್ದು ದಿನೇಶ್ ಗುಂಡೂರಾವ್ ಅವರ ಅಭಿಮಾನಿಗಳು ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಈಗ ಮತ್ತೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಹಾಗಾಗಿನೇ ಹಿರಿತನದ ಆಧಾರದ ಮೇಲೆ ಕನ್ಸಿಡರ್ ಮಾಡಬೇಕು ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ.